ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವಂತಹ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ವಂದನೆಗಳು. ನಾವೀಗ 19ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. ಪ್ರಕಟಣೆಯ ಒಂದು ಅಧ್ಯಯನದಲ್ಲಿ ನಾನು ನಿಮಗೋಸ್ಕರ ಮೊದಲ 4 ವಚನಗಳನ್ನು ಓದ್ತೇನೆ. ಬಾಬೇಲ್ ಪಟ್ಟಣವು ಬಿದ್ದದ್ದಕ್ಕೆ ಪರಲೋಕದಲ್ಲಿ ಉಂಟಾದ ಹರ್ಷವನ್ನು ಕುರಿತದ್ದು. ಇದಾದ ಮೇಲೆ ಪರಲೋಕದಲ್ಲಿ ದೊಡ್ಡ ಗುಂಪಿನ ಮಹಾಶಬ್ದವೋ ಎಂಬಂತೆ ಒಂದು ಶಬ್ದವನ್ನು ಕೇಳಿದೆನು. ಅವರು ಹಲ್ಲೆಲೂಯಾ, ಜಯವೂ ಪ್ರಭಾವವೂ ಶಕ್ತಿಯೂ ನಮ್ಮ ದೇವರಲ್ಲಿ ಉಂಟು, ಆತನ ನ್ಯಾಯ ತೀರ್ಪುಗಳು ಸತ್ಯವೂ ನ್ಯಾಯವೂ ಆಗಿವೆ. ತನ್ನ ಜಾರತ್ವದಿಂದ ಭೂಲೋಕವನ್ನು ಕೆಡಿಸುತ್ತಿದ್ದ ಆ ಮಹಾಜಾರ ಸ್ತ್ರೀಗೆ ಆತನು ನ್ಯಾಯ ತೀರಿಸಿ ಅವಳು ಆತನ ಸೇವಕರನ್ನು ಕೊಂದದ್ದಕ್ಕಾಗಿ ಅವಳಿಗೆ ಪ್ರತಿದಂಡನೆಯನ್ನು ಮಾಡಿದ್ದಾನೆ ಎಂದು ಹೇಳಿ 2ನೆಯ ಸಾರಿ ಹಲ್ಲೆಲೂಯಾ ಎಂದು ಆರ್ಭಟಿಸಿ ಅವಳ ದಹನದಿಂದುಂಟಾದ ಹೊಗೆಯು ಯುಗಯುಗಾಂತರಗಳಲ್ಲಿಯೂ ಏರಿ ಹೋಗುತ್ತದೆ ಎಂದು ಹೇಳಿದರು. ಆಗ 24 ಮಂದಿ ಹಿರಿಯರು ಆ 4 ಜೀವಿಗಳು ಅಡ್ಡಬಿದ್ದು ಸಿಂಹಾಸನದ ಮೇಲೆ ಕೂತಿರುವ ದೇವರಿಗೆ ನಮಸ್ಕಾರ ಮಾಡಿ ಆಮೇನ್ ಹಲ್ಲೆಲೂಯಾ ಅಂದರು. ನಾವು 17ನೇ 18ನೇ ಅಧ್ಯಾಯಗಳಲ್ಲಿ ಬಾಬೇಲ್ ಪಟ್ಟಣ ಒಂದು ಧ್ವಂಸವಾದದ್ದನ್ನು, ಕರ್ತನಾದ ದೇವರು ಅದನ್ನು ನಾಶಪಡಿಸಿದ್ದನ್ನು ನೋಡಿದ್ದೇವೆ. 17ನೇ ಅಧ್ಯಾಯದಲ್ಲಿ ಬರುವಂತಹ ಧರ್ಮಭ್ರಷ್ಟತೆಯನ್ನು ಸೂಚಿಸುವಂತಹ ಬಾಬೇಲ್ ಅಂದರೆ ಅದು ಎಕ್ಲಿಸಿಯಾಸ್ಟಿಕಲ್ ಬ್ಯಾಬಿಲೋನ್. ಹಾಗೆಯೇ 18ನೆಯ ಅಧ್ಯಾಯದಲ್ಲಿ ಬರುವಂತಹ ನಿಜವಾಗಿಯೂ ನಗರವಾಗಿಯೇ ನಾವು ಸ್ವೀಕರಿಸಬೇಕಾದಂತಹ ಒಂದು ನಗರ, ಆ್ಯಂಟಿ ಕ್ರೈಸ್ಟ್ ಅಥವಾ ಕ್ರಿಸ್ತ ವಿರೋಧಿಯ ಆಡಳಿತದಲ್ಲಿ ರಾಜಧಾನಿಯಾಗಿರುವಂತಹ ನಗರ, ಮತ್ತೆ ಮರುಕಟ್ಟಬೇಕಾಗಿರುವಂತಹ ನಗರ. ಅದನ್ನು ಕರ್ತನಾದ ದೇವರು ನಾಶಪಡಿಸಿದ್ದನ್ನು ಒಂದೇ ಗಳಿಗೆಯಲ್ಲಿ, ಒಂದೇ ದಿನದಲ್ಲಿ, ಒಂದೇ ಗಂಟೆಯಲ್ಲಿ ನಾಶಪಡಿಸಿದ್ದನ್ನು, ದಡದಡನೆ ಕೆಡವಲ್ಪಟ್ಟಂತಹ ಬ್ಯಾಬಿಲೋನನ್ನು ನಾವು ನೋಡಿದ್ದೇವೆ. ಹಾಗೆಯೇ ಬ್ಯಾಬಿಲೋನ್ ಅಥವಾ ಬಾಬೆಲ್ ಒಂದು ನಾಶವಾದದ್ದಕ್ಕೆ ಒಂದು ದೊಡ್ಡ ಪ್ರತಿಕ್ರಿಯೆ ಪರಲೋಕದಲ್ಲಿ ಉಂಟಾಗುವಂಥದ್ದನ್ನು ನಾವು 19ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ. ಪರಲೋಕದಲ್ಲಿ ದೊಡ್ಡ ಗುಂಪಿನ ಮಹಾಶಬ್ದವೋ ಎಂಬಂತೆ ಒಂದು ಶಬ್ದ ಕೇಳಿ ಬಂತು ಎನ್ನುವಂಥದ್ದನ್ನು, ಹಾಗೆ ನಮ್ಮ ಯೋಹಾನನು ಇಡೀ ಒಂದು ಪ್ರಕಟಣೆಯ ಪುಸ್ತಕದಲ್ಲಿ 49 ಸಾರಿ ನಾನು ನೋಡಿದೆನು ಎನ್ನುವಂತಹ ಮಾತನ್ನು ಹೇಳ್ತಾನೆ. ಹಾಗೆ 28 ಸಾರಿ ನಾನು ಕೇಳಿದೆನು ಎನ್ನುವಂತಹ ಮಾತನ್ನು ಹೇಳ್ತಾನೆ. ಹಾಗೆಯೇ ನಾವು ಈ ಒಂದು ಹಿರಿಯರು, ಹಾಗೆ 24 ಮಂದಿ ಹಿರಿಯರು, ಹಾಗೆ 4 ಜೀವಿಗಳು ಕೂಡ ಕರ್ತನಾದ ದೇವರಿಗೆ ಅಡ್ಡಬಿದ್ದು ಸಿಂಹಾಸನದ ಮೇಲೆ ಕೂತಿರುವ ದೇವರಿಗೆ ನಮಸ್ಕಾರ ಮಾಡಿ ಆಮೇನ್ ಹಲ್ಲೆಲೂಯಾ ಎನ್ನುವಂತಹ ಮಾತನ್ನು ಹೇಳಿದರು. ಆಮೇನ್ ಅಂದರೆ ಒಂದು ಪವಿತ್ರವಾದ ಅನುಮೋದನೆಯನ್ನು ಕೊಡುವಂಥದ್ದು, ಹಾಗೆಯೇ ಆಗಲಿ ಎನ್ನುವಂತಹ ಅರ್ಥ ಇದೆ. ಹಾಗೆಯೇ ವಚನ 5ರಿಂದ ಮುಂದೆ ಬರುವಂತಹ 16ನೇ ವಚನಗಳವರೆಗೆ ಸಭೆ ಎಂಬ ಕನ್ಯೆಯನ್ನು, ಹಾಗೆ ರಾಜಾದಿರಾಜನನ್ನು ಕುರಿತದ ಒಂದು ಭಾಗ ಇದೆ. ಅದನ್ನು ನಾನು ನಿಮಗೋಸ್ಕರ ಓದ್ತೇನೆ. ಆಮೇಲೆ ಸಿಂಹಾಸನದ ಕಡೆಯಿಂದ ಬಂದ ಒಂದು ಶಬ್ದವು, ದೇವರ ದಾಸರೆಲ್ಲರೇ, ದೇವರಿಗೆ ಭಯಪಡುವ ಹಿರಿಕಿರಿಯರೇ, ನಮ್ಮ ದೇವರನ್ನು ಕೊಂಡಾಡಿರಿ ಎಂದು ಹೇಳಿತು. ತರುವಾಯ ಜನರ ದೊಡ್ಡ ಗುಂಪಿನ ಶಬ್ದದಂತೆಯೂ ಜಲಪ್ರವಾಹ ಘೋಷದಂತೆಯೂ ಗಟ್ಟಿಯಾದ ಗುಡುಗಿನ ಶಬ್ದದಂತೆಯೂ ಇದ್ದ ಒಂದು ಶಬ್ದವನ್ನು ಕೇಳಿದೆನು. ಅದು ಹಲ್ಲೆಲೂಯಾ, ಸರ್ವಶಕ್ತನಾಗಿರುವ ನಮ್ಮ ದೇವರಾದ ಕರ್ತನು ಆಳುತ್ತಾನೆ. ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿತು. ಪ್ರಕಾಶಮಾನವೂ ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಆ ನಾರುಮಡಿ ಅಂದರೆ ದೇವ ಜನರ ಸತ್ಕಾರ್ಯಗಳೇ. ಇದಲ್ಲದೆ ಅವನು ನನ್ನ ಸಂಗಡ ಮಾತಾಡುತ್ತಾ, ಯಜ್ಞದ ಕುರಿಯಾದಾತನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿ, ಈ ಮಾತುಗಳು ದೇವರ ಸತ್ಯವಚನಗಳಾಗಿವೆ ಅಂದನು. ಆಗ ನಾನು ಅವನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಗಳ ಮುಂದೆ ಬೀಳಲು ಅವನು, ಮಾಡಬೇಡ, ನೋಡು, ನಾನು ನಿನಗೂ ಯೇಸುವಿನ ವಿಷಯವಾದ ಸಾಕ್ಷಿಯನ್ನೂ ಹೇಳಿರುವ ನಿನ್ನ ಸಹೋದರರಿಗೂ ಜೊತೆಯ ದಾಸನಾಗಿದ್ದೇನೆ. ದೇವರಿಗೆ ನಮಸ್ಕಾರ ಮಾಡು ಅಂದನು. ಯೇಸುವಿನ ವಿಷಯವಾದ ಸಾಕ್ಷಿಯು ಪ್ರವಾದನೆಯ ಆತ್ಮವೇ. ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು.
ಆಗ ಇಗೋ, ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನೂ ಸತ್ಯವಂತನೂ ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ. ಆತನ ತಲೆಯ ಮೇಲೆ ಅನೇಕ ಮಕುಟಗಳುಂಟು. ಆತನಿಗೆ ಒಂದು ಹೆಸರು ಬರೆದುಕೊಟ್ಟಿದೆ, ಅದು ಆತನಿಗೇ ಹೊರತು ಮತ್ತಾರಿಗೂ ತಿಳಿಯದು. ಆತನು ರಕ್ತ ಪ್ರೋಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು. ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಪರಲೋಕದಲ್ಲಿರುವ ಸೈನ್ಯದವರು ಶುಭ್ರವಾಗಿಯೂ ನಿರ್ಮಲವಾಗಿಯೂ ಇರುವ ನಯವಾದ ನಾರುಮಡಿಯನ್ನು ಧರಿಸಿಕೊಂಡು ಬಿಳಿ ಕುದುರೆಗಳ ಮೇಲೆ ಹತ್ತಿದವರಾಗಿ ಆತನ ಹಿಂದೆ ಬರುತ್ತಿದ್ದರು. ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಂದ ಬರುತ್ತದೆ. ಆತನು ಅವರನ್ನು ಕಬ್ಬಿಣದ ಕೋಲಿನಿಂದ ಆಳುವನು. ಆತನು ಸರ್ವಶಕ್ತನಾದ ದೇವರ ಉಗ್ರಕೋಪವೆಂಬ ದ್ರಾಕ್ಷಿಯ ತೊಟ್ಟಿಯಲ್ಲಿರುವುದನ್ನು ತುಳಿಯುತ್ತಾನೆ. ಆತನ ತೊಡೆಯ ಮೇಲಣ ವಸ್ತ್ರದಲ್ಲಿ ರಾಜಾದಿರಾಜನು ಕರ್ತರ ಕರ್ತನು ಎಂಬ ಹೆಸರು ಬರೆದಿದೆ. ಈ 19ನೆಯ ಅಧ್ಯಾಯದವರೆಗೂ ಕೂಡ ದುಷ್ಟ ಪ್ರಪಂಚದ ಮೇಲಿನ ದೇವರ ನ್ಯಾಯ ತೀರ್ಪನ್ನು ಕುರಿತ ಪ್ರಕಟಣೆ ಪುಸ್ತಕ ಒಂದು ಕೇಂದ್ರೀಕರಿಸಿದ್ದನ್ನು ನಾವು ನೋಡ್ತೇವೆ. ಹಾಗೆ ಈ ಅಧ್ಯಾಯದಲ್ಲಿ ಅದು ದೇವರು ತನ್ನ ಸ್ವಂತ ಜನರಿಗಾಗಿ ಇಟ್ಟಿರುವಂತಹ ಆಶೀರ್ವದಿಸಲ್ಪಟ್ಟಂತಹ ಯೋಜನೆಯನ್ನು ತಿಳಿಸುವಂಥದ್ದನ್ನು ನಾವು ನೋಡ್ಬೋದು. ಇಡೀ ಪುಸ್ತಕದ ಪ್ರಮುಖ ವಿಷಯವಾಗಿರುವಂತಹ ಕ್ರಿಸ್ತನ 2ನೆಯ ಬರುವಿಕೆಯನ್ನು ಕುರಿತು ನಮಗೆ ಈ ಅಧ್ಯಾಯದಲ್ಲಿ ಪರಿಚಯ ಮಾಡಲಾಗ್ತಾ ಇದೆ. ಇದುವರೆಗೂ ಕೂಡ ಹೇಳಿರುವಂಥದ್ದೆಲ್ಲ ಕೂಡ ಒಂದು ರೀತಿಯ ಒಂದು ಪರಿಚಯ ಅಂತ ಹೇಳ್ಬೋದು. ಹಲ್ಲೆಲೂಯಾ ಎನ್ನುವಂತಹ ಪದ ಸ್ತೋತ್ರ ಆರಾಧನೆಗಳಿಗೆ ಉಪಯೋಗಿಸುವಂತಹ ಇಬ್ರಿಯ ಭಾಷೆಯ ಪದ ಎನ್ನುವಂಥದ್ದನ್ನು ಗಮನಿಸಿ, ಹಾಗೆಯೇ ಅಲ್ಲೆಲೂಯಾ ಎನ್ನುವಂಥದ್ದು ಗ್ರೀಕ್ ಭಾಷೆಯ ಭಾಷಾಂತರವಾಗಿದೆ. ಹಾಗೆಯೇ ಬಾಬೆಲ್ ಪಟ್ಟಣದಲ್ಲಿ ನಾಶವಾದುದಕ್ಕೆ ಪರಲೋಕದಲ್ಲಿ ದೊಡ್ಡ ಹರ್ಷ ಉಂಟಾದದ್ದನ್ನು ನಾವು ಮೊದಲನೇ ಭಾಗದಲ್ಲಿ ನೋಡಿದ್ವಿ. ದೇವರ ಒಂದು ಶಕ್ತಿಯು ದುಷ್ಟತೆಯನ್ನು ನಾಶ ಮಾಡಿದ್ದನ್ನು, ಹಾಗೆ ಈಗ ಕರ್ತನಾದ ದೇವರು ರಾಜ್ಯವನ್ನು ಆಳುವಂತಹ ಒಂದು ಸಮಯ ಬಂದಿದೆ ಎನ್ನುವಂಥದ್ದು ಕೂಡ, ಹಾಗೆ ಯಜ್ಞದ ಕುರಿಯಾದಾತನ ವಿವಾಹದ ಸಮಯ ಈಗ ಬರಲಿದೆ. ಯಜ್ಞದ ಕುರಿಯಾದಾತನ ವಿವಾಹದ ಔತಣ ಕೂಡ ಪ್ರಾರಂಭವಾಗಲಿದೆ ಅನ್ನುವಂಥದ್ದನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಹಾಗೆಯೇ ಈ ಒಂದು ಸಮಯದಲ್ಲಿ ಕೊನೆಗೂ ಬೈಬಲ್ ಪ್ರಾರಂಭದಿಂದಲೂ ಸೂಚಿಸ್ತಾ ಇರುವಂತಹ ಒಂದು ಕ್ಷಣ ಬರ್ತಾ ಇದೆ. ವಚನ 11 ಹೇಳುವಂಥದ್ದನ್ನು ನೋಡಿ, ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು. ಆಗ ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ ಎನ್ನುವಂಥದ್ದು. ಈ ವೃತ್ತಾಂತವು ಆತನ ವಿಜಯವನ್ನು ಮತ್ತು ಈ ದುಷ್ಟ ಜಗತ್ತಿಗೆ ಆತನ ನ್ಯಾಯ ತೀರಿಸುವಿಕೆಯನ್ನು ಸೂಚಿಸುವಂಥದ್ದು. ಹಾಗೆಯೇ ಯೋಹಾನನು ಸವಾರನನ್ನು ಕೂಡ ವರ್ಣಿಸುವಂಥದ್ದನ್ನು ನೋಡಿ, ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿದ್ದವು, ಅಂದರೆ ಪಾಪವನ್ನು ದಹಿಸುವಂತಹ ಒಂದು ಸ್ವಭಾವ. ಹಾಗೆಯೇ ಆತನ ತಲೆಯ ಮೇಲೆ ಅನೇಕ ಮಕುಟಗಳಿದ್ದವು, ಅಂದರೆ ರಾಜತ್ವದ ಚಿಹ್ನೆಯನ್ನು ಸೂಚಿಸುವಂಥದ್ದು. ಆತನಿಗೆ ಒಂದು ಹೆಸರು ಬರೆದುಕೊಟ್ಟಿದೆ, ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು ಅನ್ನುವಂಥದ್ದು. ಹಾಗೆಯೇ ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರಗಳನ್ನು ಧರಿಸಿಕೊಂಡಿದ್ದನು, ಅಂದರೆ ಮಹಾಯಾಜಕನ ಉಡುಗೆಯನ್ನು ಧರಿಸಿಕೊಂಡದ್ದನ್ನು ತಿಳಿಸುವಂಥದ್ದು. ಹಾಗೆ ಆತನಿಗೆ ದೇವರ ವಾಕ್ಯವೊಂದು ಹೆಸರು ಎನ್ನುವಂಥದ್ದು. ಯೋಹಾನ 1ನೇ ಅಧ್ಯಾಯವನ್ನು ನೀವು ಗಮನಿಸಿದಾಗ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು ಎನ್ನುವಂತಹ ಒಂದು ಅಧ್ಯಾಯ. ಅದರಲ್ಲಿ ನೋಡಿದಾಗ ಆತನ ಹೆಸರು ದೇವರ ವಾಕ್ಯ ಎನ್ನುವಂಥದ್ದು ಸ್ಪಷ್ಟವಾಗುವಂಥದ್ದು. ಕರ್ತನಾದ ಯೇಸು ಕ್ರಿಸ್ತನನ್ನು ಕುರಿತಾಗಿ ಹೇಳ್ತಾ ಇರುವಂಥದ್ದು. ಹಾಗೆ ಆತನೊಡನೆ ಮತ್ತು ಆತನ ಹಿಂದೆ ಬಿಳಿ ಕುದುರೆಗಳ ಮೇಲೆ ಹತ್ತಿದವರಾಗಿ ಬರ್ತಾ ಇರುವಂತಹವರನ್ನು ನೋಡ್ರಿ. ಅವರು ಸಂಪೂರ್ಣವಾದ ಜಯಶಾಲಿಗಳು, ಅಂದರೆ ನೀವು ಮತ್ತು ನಾನು ಆಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವಂತಹ ಎಲ್ಲ ಕೃಪಾಕಾಲದ ಕ್ರೈಸ್ತರು ಆತನ ಹಿಂದೆ ವಿಜಯೋತ್ಸವದಿಂದ ಬರ್ತಾ ಇರುವಂಥದ್ದನ್ನು ನೀವು ನೋಡ್ಬೋದು. ಶುಭ್ರವಾದ ಒಂದು ನಿರ್ಮಲವಾದ ಒಂದು ನಾರುಮಡಿಯನ್ನು ಧರಿಸಿಕೊಂಡು, ಅಂದರೆ ಅಲ್ಲಿ ಒಂದು ವಿವರಣೆ ಕೂಡ ಇದೆ. ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ ಅನ್ನುವಂತಹದ್ದು.
ಹಾಗೆಯೇ ಮತ್ತೆ ಗಮನಿಸಿ, ಆತನ ಬಾಯಿಂದ ಹದವಾದ ಕತ್ತಿಯು ಬರ್ತಾ ಇದೆ ಅನ್ನುವಂಥದ್ದು ಇದು ದೈವ ಶಿಕ್ಷೆಗೆ ಸಂಕೇತವಾಗಿರುವಂತಹದ್ದು. ಜನಾಂಗಗಳನ್ನು ಒಡೆಯುವುದಕ್ಕಾಗಿ ಆತನು ಅವರನ್ನು ಕಬ್ಬಿಣದ ಕೋಲಿನಿಂದ ಆಳುವನು. ಆತನು ಸರ್ವಶಕ್ತನಾದ ದೇವರ ಉಗ್ರ ಕೋಪವೆಂಬ ದ್ರಾಕ್ಷಿಯ ತೊಟ್ಟಿಯಲ್ಲಿರುವುದನ್ನು ತುಳಿತಾನೆ ಅನ್ನುವಂತಹ ಪ್ರವಾದನೆಯನ್ನು ನಾವು ಈಗಾಗಲೇ ನೋಡಿದ್ದೇವೆ. ಹಾಗೆಯೇ ಆತನ ತೊಡೆಯ ಮೇಲಣ ವಸ್ತ್ರದಲ್ಲಿ ಬರೆದಿರುವಂಥದ್ದನ್ನು ಗಮನಿಸಿ ನೋಡ್ರಿ, ರಾಜಾದಿ ರಾಜನು ಕರ್ತನು ಅನ್ನುವಂತಹದ್ದು. ಈ ವಿಷಯವನ್ನು ನೋಡಿದಾಗ ಸಭೆ ಬರ್ತಾ ಇದೆ, ಹಾಗೆಯೇ ಕರ್ತನಾದ ಯೇಸು ಕ್ರಿಸ್ತನು ಹಿಂದಿರುಗಿ ಬರ್ತಾ ಇರುವಂತಹ ವಿಷಯ. ಆದರೆ ಸಭೆಯನ್ನು ನಾವು ಹಿಂದೆ ನೋಡಿದಾಗ 3ನೇ ಅಧ್ಯಾಯದಲ್ಲಿ ಕಂಡು ಬಂದಂತಹ ಸಭೆ ಮತ್ತು 4ನೇ ಅಧ್ಯಾಯದಿಂದ ಎಲ್ಲೂ ಕಾಣಿಸ್ತೇ ಇರುವಂತಹದ್ದು. ಹಾಗೆ ಈ ಸಮಯದಲ್ಲಿ 7 ವರ್ಷಗಳ ಮಹಾಸಂಕಟ ಕಾಲದ ಎಲ್ಲ ಒಂದು ನ್ಯಾಯದಂಡನೆ ಮುಗಿದ ಮೇಲೆ, ಭೂಮಿಯ ಶುದ್ಧೀಕರಣ ಆದಮೇಲೆ, ಹಾಗೆಯೇ ಪರಲೋಕ ಕೂಡ ಶುದ್ಧೀಕರಣ ಹೊಂದದ್ದನ್ನು ನಾವು ನೋಡಿದ್ವಿ. ಈ ಸಮಯದಲ್ಲಿ ಸಭೆ ಆತನ ಜೊತೆಗೆ ಹಿಂತಿರುಗಿ ಬರ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಹಾಗಾದರೆ ಸಭೆ ಅಲ್ಲಿಗೆ ಯಾವಾಗ ಹೋಯಿತು ಅನ್ನುವಂತಹ ಒಂದು ಪ್ರಶ್ನೆ ಖಂಡಿತವಾಗಿ ಮೂಡಿ ಬರುವಂತಹದ್ದು. ಈ ಪ್ರಶ್ನೆಗೆ ನಾವು ಕೆಲವು ವಚನಗಳಿಂದ ನಾವು ಬಹಳ ಸಂಕ್ಷಿಪ್ತವಾಗಿ ನೋಡೋಣ. ಸಭೆ 3ನೇ ಅಧ್ಯಾಯದವರೆಗೂ ಇದ್ದಂತಹ ಸಭೆ ಯಾವಾಗ ಅಲ್ಲಿಗೆ ಹೋಗಿರಬಹುದು ಪರಲೋಕಕ್ಕೆ ಅನ್ನುವಂತಹ ಒಂದು ವಿಷಯವನ್ನು, ಈಗ ಬರ್ತಾ ಇರುವಂತಹ ಸಭೆಯನ್ನು ಒಂದು ಮಹಿಮಾ ರೂಪದಲ್ಲಿ ಬರ್ತಾ ಇರುವಂತಹ ಒಂದು ಸಭೆ, ಕ್ರಿಸ್ತನ ವಧುವಾಗಿ ಬರ್ತಾ ಇರುವಂತಹ ಸಭೆ, ಕೊನೆಯ ಮಹೋನ್ನತವಾದ ಒಂದು ವಿಜಯಕ್ಕೆ ಬರ್ತಾ ಇರುವಂತಹ ಸಭೆ, ಹಾಗೆಯೇ ಅರ್ಮೆಗದೋನ್ ಯುದ್ಧದಲ್ಲಿ ಕೂಡ ಈಗ ನಡೆಯಬೇಕಾಗಿದೆ, ಅದರಲ್ಲಿ ಕೂಡ ನಾವು ಭಾಗವಹಿಸ್ತೇವೆ ಅನ್ನುವಂಥದ್ದು ಕೂಡ ಭಾಳ ಕುತೂಹಲಕಾರಿಯಾದ ಅಂಶ. ಆದರೆ ಸಭೆ ಅಲ್ಲಿಗೆ ಹೇಗೆ ಹೋಯ್ತು ಅನ್ನುವಂಥದ್ದನ್ನು ನೋಡೋಣ. ಅದಕ್ಕೆ ನಮ್ಮ ಹೊಸ ಒಡಂಬಡಿಕೆಯಲ್ಲಿ ಹೇಗೆ ಒಂದು ವಿವರಣೆ ಸಿಗುತ್ತೆ ಅನ್ನುವಂಥದ್ದನ್ನು, ಸಭೆ ಪರಲೋಕಕ್ಕೆ ಹೇಗೆ ಹೋಯಿತು ಅನ್ನೋದಕ್ಕೆ ಪೌಲನು ಹೇಳುವಂಥದ್ದನ್ನು ನೋಡಿ, 1 ಥೆಸಲೋನಿಕ 4ನೇ ಅಧ್ಯಾಯ 15ರಿಂದ 17ನೇ ವಚನಗಳನ್ನು ನೀವು ಮನೆಯಲ್ಲೇ ಓದಿ. ವಚನ 16ರಲ್ಲಿ ಬರುವಂತಹ ತುತೂರಿಯ ಕರೆಗೆ ಉತ್ತರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಬಂದು ಒಂದು ಪ್ರತ್ಯಕ್ಷನಾಗಿ ಸಭೆಯನ್ನು ಎತ್ತಿಕೊಳ್ಳುವಂತಹದ್ದು. ಹಾಗೆಯೇ 1 ಕೊರಿಂಥ 15ನೇ ಅಧ್ಯಾಯ 50ರಿಂದ 58 ವಚನಗಳನ್ನು ನೀವು ಓದಿ. ಅಲ್ಲಿ ಬರುವಂತಹ ವಚನ 52ರ ತುತೂರಿಯ ಕರೆಗೆ ಉತ್ತರವಾಗಿ. ಹಾಗೆಯೇ ಪೇತ್ರ ಈ ವಿಷಯದಲ್ಲಿ ಏನು ಹೇಳ್ತಾನೆ ಅನ್ನುವಂಥದ್ದನ್ನು ನೀವು 2 ಪೇತ್ರ 3ನೇ ಅಧ್ಯಾಯ 3ರಿಂದ 16ನೇ ವಚನಗಳಲ್ಲಿ ಓದ್ಬೋದು. ಈ ವಿಷಯವನ್ನು ಕುರಿತಾಗಿ ಪೇತ್ರನ ಹೇಳುವಂಥದ್ದು, ಪೌಲನು ಹೇಳಿರುವಂತಹ ವಿಷಯಗಳು ಬಹಳ ಅಧಿಕಾರಯುಕ್ತವಾಗಿರುವಂತಹ ವಿಷಯಗಳು ಎನ್ನುವಂಥದ್ದನ್ನು. ಹಾಗಾದರೆ ಸಭೆ ಅಲ್ಲಿಗೆ ಯಾವಾಗ ಹೋಯಿತು ಅನ್ನುವಂಥದ್ದನ್ನು ಪ್ರಕಟಣೆ ಪುಸ್ತಕದ ಪ್ರಕಾರವೇ ನೋಡೋದಾದರೆ, ನೀವು ಪ್ರಕಟಣೆ 3ನೇ ಅಧ್ಯಾಯ 10ರಿಂದ 11ನೇ ವಚನಗಳನ್ನು ಕೂಡ ನೋಡ್ಬೋದು. ಹಾಗೆ ಪ್ರಕಟಣೆ 4:1ರಲ್ಲಿ ನೋಡ್ರಿ, ತೆರೆದ ಬಾಗಿಲಿನ ಒಂದು ಸಂಕೇತ ಇದೆ, ಹಾಗೆ ಇಲ್ಲಿಗೆ ಏರಿ ಬಾ ಎಂಬ ಕರೆಯುವಿಕೆ ಇದೆ, ಹಾಗೆ ಆ ಧ್ವನಿ ತುತೂರಿಯ ಶಬ್ದದಂತಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಿ ನೋಡ್ರಿ. ಹಾಗೆ ಹಳೆ ಒಡಂಬಡಿಕೆಯ ಮಾದರಿಗಳನ್ನು ಕೂಡ ನೋಡ್ಬೋದು. ಲೂಕ 17ನೇ ಅಧ್ಯಾಯ 22-30ರಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತಹ ಒಂದು ವಿಷಯ, ಲೋಟ ಮತ್ತು ನೋಹರ ಕಾಲದಲ್ಲಿ ಇದ್ದಾಗ ಸಭೆ ಎತ್ತಲ್ಪಡುವಂಥದ್ದನ್ನು ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವಂಥದ್ದು. ಹಾಗೆಯೇ ಆದಿಕಾಂಡ 19:22ರಲ್ಲಿ ದೇವರ ದೂತನು ಲೋಟನಿಗೆ ಹೇಳುವಂಥದ್ದನ್ನು ಗಮನಿಸಿ, ಬೇಗನೆ ಅಲ್ಲಿಗೆ ಹೋಗಿ ತಪ್ಪಿಸಿಕೋ, ನೀನು ಅಲ್ಲಿಗೆ ಹೋಗುವ ತನಕ ನಾನೇನು ಮಾಡುವುದಕ್ಕಾಗುವುದಿಲ್ಲ ಅನ್ನುವಂಥದ್ದನ್ನು. ಅಂದರೆ ದುಷ್ಟರಿಗೆ ನ್ಯಾಯದಂಡನೆ ಆಗುವುದಕ್ಕಿಂತ ಮುಂಚೆ ನೋಹನನ್ನು ನಾಶದಿಂದ ತಪ್ಪಿಸಲಾಯಿತು ಅನ್ನುವಂಥದ್ದು. ಹಾಗೆಯೇ ಯೂದನು ಕೂಡ ಈ ವಿಷಯವನ್ನು ಕುರಿತು ಹಾಗೆ ಬರೆಯುವಂಥದ್ದನ್ನು ನೋಡಿ, ಯೂದ ವಚನಗಳು 5, 14 ಹಾಗೂ 15ನೇ ವಚನಗಳನ್ನು, ದೇವರು ಈಜಿಪ್ಟ್ ದೇಶದವರನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಈಜಿಪ್ಟ್ ದೇಶದಲ್ಲಿದ್ದ ತನ್ನ ಮಕ್ಕಳನ್ನು ಕಾಪಾಡಿದ್ದನ್ನು ಹೇಳುವಂಥದ್ದು. ಹಾಗೆಯೇ ಅಂತ್ಯಕಾಲಗಳನ್ನು ಕುರಿತು ಹಾಗೆ ಪೌಲನು ಬರೆದ 2ನೇ ಥೆಸಲೋನಿಕ ಪತ್ರಿಕೆ ಹೇಳುವಂಥದ್ದನ್ನು ಕೂಡ ನೀವು ಗಮನಿಸಬಹುದು. 2:1 ನೋಡಿರಿ ವಚನ, ನಾವು ಆತನ ಜೊತೆಗೆ ಕೂಡಿಕೊಳ್ಳುವುದರ ಬಗ್ಗೆ ಅವು ಮಾತನಾಡುವಂಥದ್ದು. ನೀವು ನೇರವಾಗಿ ಬೈಬಲ್ನಲ್ಲಿ ಓದಿ ನೋಡಿ. ಹಾಗೆಯೇ 2:7ರಲ್ಲಿ ನೋಡೋದಾದರೆ 2 ಥೆಸಲೋನಿಕ 2:7ರಲ್ಲಿ, ಅಡ್ಡಿ ಮಾಡುವವನು ಅಂದರೆ ಪವಿತ್ರ ಆತ್ಮನು ತೆಗೆದು ಬಿಡಲ್ಪಡುವ ತನಕ, ಅಂದರೆ ಪವಿತ್ರಾತ್ಮನು ಈ ದಿವಸದಲ್ಲಿ ಮಹಾಸಂಕಟ ಕಾಲ
ಬರುವುದಕ್ಕಿಂತ ಮುಂಚೆ ನಮ್ಮ ಎಲ್ಲರಲ್ಲೂ ಕೂಡ ಪವಿತ್ರಾತ್ಮನು ಜೀವಿಸ್ತಾ ಇರೋದರಿಂದ ಇನ್ನೂ ಒಂದು ರ್ಯಾಪ್ಚರ್ ಆಗುವುದಿಲ್ಲ. ಹಾಗೆ ರ್ಯಾಪ್ಚರ್ ಅನ್ನುವಂತಹದ್ದು ಈ ಮಹಾ ಸಂಕಟ ಕಾಲಕ್ಕೆ ಮುಂಚೆ ಆಗತ್ತೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಹಾಗೆಯೇ ಇನ್ನೊಂದು ವಿಷಯವನ್ನು ನಾವು ಜ್ಞಾಪಕದಲ್ಲಿ ಇಡಬೇಕು. ಅದೇನೆಂದರೆ ಕ್ರಿಸ್ತನ ಪ್ರತ್ಯಕ್ಷವಾಗುವಿಕೆಗಾಗಿ ನಾವು ಎಚ್ಚರವಾಗಿದ್ದು ಕಾಯಬೇಕಾಗಿ ಹೇಳಲಾಗಿದೆ. ಆದರೆ ಕ್ರಿಸ್ತ ವಿರೋಧಿಗಾಗಿ ಹುಡುಕಬೇಕೆಂದಾಗಲಿ ಅಥವಾ ಮಹಾ ಸಂಕಟ ಕಾಲದ ಒಂದು ಭಯಂಕರ ಸಮಸ್ಯೆಗಳಿಗೆ ಸಿದ್ಧರಾಗಿ ಅಂತಲಾಗಲಿ ನಮ್ಗೆ ಹೇಳಲಾಗಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟ. ನಮ್ಮ ವಿಮೋಚನೆಯ ಸಮಯ ಹತ್ತಿರವಾಗಿರುವುದರಿಂದ ನಾವು ಎಚ್ಚರಿಕೆಯಿಂದ ಕಾಯುತ್ತಾ ಎದುರು ನೋಡಬೇಕೆಂದು ಹೇಳಲಾಗಿದೆ. ಮತ್ತು ಅಷ್ಟೇ ಅಲ್ಲದೆ ಪೌಲನು ಕೂಡ 2 ತಿಮೋತಿ 4:8 ನೀವು ನೋಡಿದರೆ ವಾಸ್ತವವಾಗಿ ಆತನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೆ ನೀತಿವಂತರಿಗೆ ದೊರಕುವ ಜಯಮಾಲೆಯು ಸಿದ್ಧವಾಗಿದೆ ಎಂದು ಹೇಳಿರುವುದನ್ನು ನೀವು ಗಮನಿಸಬಹುದು. ಹಾಗೆಯೇ ತೀತ 2:13 ಕೂಡ ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡ್ತಾ ಬದುಕಬೇಕು ಅನ್ನುವಂತಹ ಒಂದು ಮಾತಿದೆ. ಹಾಗೆಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನ 14ನೇ ಅಧ್ಯಾಯ 2-6 ವಚನಗಳಲ್ಲಿ ಇರುವಂತಹ ಮಾತುಗಳನ್ನು ನೀವು ಗಮನಿಸ್ರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ ಅನ್ನುವಂತಹದ್ದು. ಹಾಗೆ ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಎಂದು ಹೇಳುವಂಥ ಮಾತನ್ನು ನೀವು ಅಲ್ಲಿ ಗಮನಿಸಬಹುದು. ಹಾಗೆಯೇ ಯೇಸು ಹೇಳಿದಂತಹ ಇನ್ನೊಂದು ವಿಷಯ ಲೂಕ 21ನೇ ಅಧ್ಯಾಯ 34-36 ವಚನಗಳಲ್ಲಿ ಜಾಗರೂಕರಾಗಿರಿ, ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗಿರುವಂತೆ ಅನ್ನುವಂತಹ ಒಂದು ಎಚ್ಚರಿಕೆಯ ಮಾತನ್ನು. ಹಾಗೆಯೇ 1 ತೆಸಲೋನಿಕ 1ನೇ ಅಧ್ಯಾಯ 8-10 ವಚನಗಳಲ್ಲಿ ಪೌಲನು ಕ್ರಿಸ್ತನ ಬರುವಿಕೆಯನ್ನು ಎದುರು ನೋಡ್ತಾ ಇರುವುದಕ್ಕಾಗಿ ತೆಸಲೋನಿಕ ಸಭೆಯವರನ್ನ ಪ್ರಶಂಸೆ ಮಾಡುವುದನ್ನು ಕೂಡ ನಾವು ನೋಡ್ತೇವೆ. ಅಲ್ಲದೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಮುಂದೆ ಬರುವ ದೈವಕೋಪದಿಂದ ತಪ್ಪಿಸ್ತಾನೆ ಎಂದು ಹೇಳುವುದನ್ನು ಕೂಡ ನಾವು ಅಲ್ಲಿ ಓದಬಹುದು. ಹಾಗೆಯೇ ಈ ಒಂದು ವಿಷಯ ಕೂಡ ಬಹಳ ಮುಖ್ಯವಾದದ್ದು. ಸನ್ನಿಹಿತವಾಗಿರುವಂತಹ ಕರ್ತನ ಹಿಂತಿರುಗುವುದಕ್ಕಾಗಿ ಲೆಕ್ಕ ಹಾಕಲ್ಪಟ್ಟಿರುವಂತಹ 1260 ದಿನಗಳು ಆದಿ ಸಭೆಯವರು ಯೇಸು ಕ್ರಿಸ್ತನು ಯಾವುದೇ ಕ್ಷಣದಲ್ಲಿ ಹಿಂತಿರುಗ್ಬೋದು ಅನ್ನೋ ಒಂದು ಕಾರಣದಿಂದ ಒಬ್ಬರನ್ನೊಬ್ಬರು ಹೊಂದಿಸಬೇಕಾದರೆ ಮಾರನಾಥ ಅಂದರೆ ಕ್ರಿಸ್ತನು ಸಮೀಪವಾಗಿದ್ದಾನೆ ಅಥವಾ ಕರ್ತನು ಸಮೀಪವಾಗಿದ್ದಾನೆ ಎಂದು ಹೊಂದಿಸ್ತಾ ಇದ್ದರು. ಹಾಗೆ ಆತನು ಯಾವಾಗ ಬಂದು ಪ್ರತ್ಯಕ್ಷ ಆಗ್ತಾನೆ ಅನ್ನುವಂತಹ ಬಗ್ಗೆ ಯಾವುದೇ ಒಂದು ವೇಳಾಪಟ್ಟಿ ಇಲ್ಲ. ಕಾಲ ನಮಗೆ ತಿಳಿದಿಲ್ಲ, ತಂದೆಯ ದೇವ್ರಿಗೆ ಮಾತ್ರ ತಿಳಿದಿದೆ. ಆದರೆ ಆತನು ಯಾರು ನೆನೆಸ್ತ ರೀತಿಯಲ್ಲಿ ಬರ್ತಾನೆ. ಹಾಗೆ ಆತನ ಬರುವಿಕೆ ಅನ್ನುವಂಥದ್ದು ಕಣ್ಣು ರೆಪ್ಪೆ ಬಡಿಯುವಷ್ಟು ಸಮಯದಲ್ಲಿ ಆಗುತ್ತೆ. ಮತ್ತು ಈ ಆತನು ನಮ್ಮನ್ನು ತೆಗೆದುಕೊಂಡ್ಮೇಲೆ ಅಂದರೆ ರ್ಯಾಪ್ಚರ್ ಅಂತ ಆದಮೇಲೆ ಈ ಕ್ರಿಸ್ತ ವಿರೋಧಿ ಬರುವಂಥದ್ದನ್ನು ನಾವು ಮೊದಲನೇ ಮುದ್ರೆ ಹೊಡೆದಾಗ ನೋಡಿದ್ವಿ. ಹಾಗೆಯೇ ಇಲ್ಲಿ ಇನ್ನೂ ಒಂದು ವಿಷಯ ಇದೆ. ಅದೇನೆಂದರೆ ಯಜ್ಞದ ಕುರಿಯಾದ ಆತನ ವಿವಾಹ ಕಾಲ ಬಂತು ಅನ್ನುವಂತಹದ್ದು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧಪಡಿಸ್ಕೊಂಡಿದ್ದಾಳೆ ಅನ್ನುವಂಥದ್ದು. ಇಲ್ಲಿ ಕೊಟ್ಟಿರುವಂತಹ ಚಿತ್ರಣ ಯಹೂದ್ಯರ ವಿವಾಹ ಆಚರಣೆಗೆ ಒಂದು ಸರಿ ಸಮಾನವಾಗಿ ಹೊಂದುವಂಥದ್ದನ್ನು ನಾವು ನೋಡ್ತೇವೆ. ಯಹೂದ್ಯರ ಒಂದು ಪದ್ಧತಿಯ ಪ್ರಕಾರ ವಿವಾಹದ ಒಪ್ಪಂದ ನಡೆಯುವಂಥದ್ದು, ವಧುವನ್ನು ಒಪ್ಪಿಕೊಳ್ಳುವಂತಹ ಕಾರ್ಯ, ನಂತರ ವರನು ಹೋಗಿ ತನ್ನ ವಧುಗೋಸ್ಕರ ಒಂದು ಮನೆಯನ್ನು ಸಿದ್ಧಪಡಿಸುವಂಥದ್ದು ತನ್ನ ತಂದೆಯ ಒಂದು ಅಂತಸ್ತಿಗೆ ತಕ್ಕ ಹಾಗೆ. ಮತ್ತು ತಂದೆ ಆ ಕೋಣೆ ಸಿದ್ಧ ಆಗಿದೆ ಅಂತ ಹೇಳಿದಾಗ ಅವನು ಮತ್ತೆ ಬಂದು ವಧುವಿಗೆ ತಿಳಿಯಾದ ಹಾಗೆ ಬಂದು ಅವನ ಮನೆಯಿಂದ ಆಕೆಯನ್ನು ಕರೆದುಕೊಂಡು ಹೋಗುವಂತಹದ್ದು. ಇವೆಲ್ಲವೂ ಕೂಡ ಕ್ರಿಸ್ತನ ಹಿಂತಿರುಗುವಿಕೆಯನ್ನು ಸನ್ನಿವೇಶದಲ್ಲಿ ನಡೆಯುವಂಥ ಸಂಗತಿಗಳಿಗೆ ಹೋಲಿಕೆಯಾಗಿರುವಂತಹದ್ದು. ಈಗ ವರನಿಗೆ ಹೋಲಿಕೆ ಆಗಿರುವಂತಹ ಯೇಸು ಕ್ರಿಸ್ತನು ಕೂಡ ಪರಲೋಕದಿಂದ ಇಳಿದು ಬರ್ತಾನೆ ಮತ್ತು ವಧುವಾದ ತನ್ನ ಸಭೆಯನ್ನು ಮೇಲಕ್ಕೆ ಕರೆದುಕೊಳ್ತಾನೆ. ಹಾಗೆ ಸಭೆಯು ಯೇಸುವನ್ನು ಸಂಧಿಸಲು ಮಧ್ಯಾಕಾಶಕ್ಕೆ ಹೋಗುವಂತಹದ್ದು ಮತ್ತು ನಂತರ ಆತನು ತನ್ನ ಸಭೆಯೊಂದಿಗೆ ತನ್ನ ತಂದೆಯ ಮನೆಗೆ ಅಂದರೆ ಪರಲೋಕಕ್ಕೆ ಹೋಗ್ತಾನೆ. ಮದುವೆಯ ಔತಣ ಪರಲೋಕದಲ್ಲಿ ನಡೆಯುತ್ತೆ ಅನ್ನುವಂಥದ್ದು. ಆ ಸಮಯದಲ್ಲಿ ಭೂಮಿಯ ಮೇಲೆ ಮಹಾ ಸಂಕಟ ಕಾಲ ಇರುತ್ತೆ. ಹಾಗೆ ಕೊನೆಯ ಸಂಕಟ ಕಾಲದ ಕೊನೆಯ ಸಂಗತಿಗಳು ನಡೀತಾ ಇರ್ತವೆ ಅನ್ನುವಂಥದ್ದು ಕೂಡ ಈ ಒಂದು ಹೋಲಿಕೆಯಿಂದ ಸ್ಪಷ್ಟವಾಗುವಂಥದ್ದು. ಅಷ್ಟೇ ಅಲ್ಲದೆ ಇನ್ನೂ ಒಂದು ವಿಷಯ ಅಂತಂದರೆ ದೇವರ ಸಭೆ
ಕ್ರೈಸ್ತರು, ಕೃಪಾಕಾಲದ ಕ್ರೈಸ್ತರು, ನಾವು ದೇವರ ನ್ಯಾಯಾಸನದ ಮುಂದೆ ನಿಂತ್ಕೊಳ್ಳುವುದು ಬರೇ ಪ್ರತಿಫಲಕ್ಕಾಗಿ, ಅಂದರೆ ಬಹುಮಾನಕ್ಕಾಗಿ ಅನ್ನುವಂಥದ್ದು. ಇದನ್ನು ನೀವು 2 ಕೊರಿಂಥ 5:10 ನೋಡ್ಬೋದು. ಹಾಗೆಯೇ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಹೊತ್ಕೊಂಡಿದ್ದಾನೆ ಮತ್ತು ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನು ರೋಮ 8:1 ನೋಡ್ತೀರಿ. ಹಾಗೆ ಯೋಹಾನ 5:24 ಹೇಳಿರೋ ಹಾಗೆ ದೇವರ ಜನರು ತೀರ್ಪಿಗೆ ಗುರಿಯಾಗುವುದಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಹಾಗೆ ರ್ಯಾಪ್ಚರ್ ಅನ್ನುವಂಥದ್ದು ಆದಾಗ ಸಭೆ ಎತ್ತಲ್ಪಟ್ಟಿದೆ. ಹಾಗೆಯೇ 7 ವರ್ಷಗಳ ಕಾಲ ಕರ್ತನಾದ ಯೇಸು ಕ್ರಿಸ್ತನ ಜೊತೆಗೆ, ಅಂದರೆ ಒಂದು ಬಹುಮಾನ ವಿತರಣೆಯ ಒಂದು ಸಮಾರಂಭ ಇದೆ. ಅಂತ್ಯದಲ್ಲಿ ವಿವಾಹದ ಔತಣ ಇದೆ. ಹಾಗೆ ಈ ವಿವಾಹದ ಔತಣ ಅನ್ನುವಂಥದ್ದು ಯಹೂದ್ಯರ ಪದ್ಧತಿಯ ಪ್ರಕಾರ ಅನೇಕ ದಿನಗಳವರೆಗೆ ನಡೆಯುವಂಥದ್ದನ್ನು ನಾವು ಕಾನಾ ವಿವಾಹದಲ್ಲಿ ನೋಡ್ತೇವೆ. ಬೇರೆ ಸುಮಾರು ದಿನಗಳವರೆಗೆ ನಡೆದದ್ದನ್ನು. ಅದು ಯಹೂದಿ ಪ್ರಾಚೀನ ಕಾಲದ ಒಂದು ಇಬ್ರಿಯರ ಪದ್ಧತಿಯ ಪ್ರಕಾರ. ಹಾಗೆ ಈ ಒಂದು ಸಭೆ ಅನ್ನುವಂಥದ್ದು ಪರಲೋಕಕ್ಕೆ ಎತ್ತಲ್ಪಟ್ಟದ್ದು ಒಂದು ಸಭೆ ರ್ಯಾಪ್ಚರ್ ಆಗುವಂತಹ ಸಮಯದಲ್ಲಿ. ಈಗ ನಾವು ಮತ್ತೆ 17ನೇ ವಚನದಲ್ಲಿ ನೋಡ್ತೇವೆ, ಒಬ್ಬ ದೇವದೂತನು ಸೂರ್ಯನಲ್ಲಿ ನಿಂತಿರುವುದನ್ನು ಕಂಡೆನು. ಅವನು ಮಹಾಶಬ್ದದಿಂದ ಕೂಗುತ್ತಾ ಆಕಾಶದಲ್ಲಿ ಹಾರಾಡುವ ಎಲ್ಲ ಪಕ್ಷಿಗಳಿಗೆ, ಬನ್ನಿರಿ, ದೇವರು ಮಾಡಿಸುವ ಮಹಾಭೋಜನಕ್ಕೆ ಕೂಡಿ ಬನ್ನಿರಿ. ರಾಜರ ಮಾಂಸವನ್ನು, ಸಹಸ್ರಾಧಿಪತಿಗಳ ಮಾಂಸವನ್ನು, ಪರಾಕ್ರಮಶಾಲಿಗಳ ಮಾಂಸವನ್ನು, ಕುದುರೆಗಳ ಮಾಂಸವನ್ನು, ರಾಹುತರ ಮಾಂಸವನ್ನು, ಸ್ವತಂತ್ರರು, ದಾಸರು, ದೊಡ್ಡವರು, ಚಿಕ್ಕವರು ಇವರೆಲ್ಲರ ಮಾಂಸವನ್ನು ತಿನ್ನುವುದಕ್ಕೆ ಬನ್ನಿರಿ ಎಂದು ಹೇಳಿದನು. ತರುವಾಯ ಮೊದಲನೆಯ ಮೃಗವು, ಭೂರಾಜರು, ಅವರ ಸೈನ್ಯಗಳವರು, ಆ ಕುದುರೆಯ ಮೇಲೆ ಕೂತಿದ್ದವನ ಮೇಲೆಯೂ ಆತನ ಸೈನ್ಯದ ಮೇಲೆಯೂ ಯುದ್ಧ ಮಾಡುವುದಕ್ಕಾಗಿ ಕೂಡಿ ಬಂದಿರುವುದನ್ನು ಕಂಡೆನು. ಆಗ ಮೃಗವು ಸೆರೆ ಸಿಕ್ಕಿತು. ಇದಲ್ಲದೆ ಮೃಗದ ಮುಂದೆ ಗುರುತು ಹಾಕಿಸಿಕೊಂಡವರನ್ನು, ಅದರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನು ಮರುಳುಗೊಳಿಸಿದ ಆ ಸುಳ್ಳು ಪ್ರವಾದಿಯು ಅದರ ಜೊತೆಯಲ್ಲಿ ಸೆರೆ ಸಿಕ್ಕಿದನು. ಇವರಿಬ್ಬರು ಜೀವಸಹಿತರಾಗಿ ಗಂಧಕದಿಂದ ಉರಿಯುವ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಟ್ಟವರು. ಮಿಕ್ಕಾದವರು ಆ ಕುದುರೆಯ ಮೇಲೆ ಕೂತಿದ್ದವನ ಬಾಯಿಂದ ಬಂದ ಕತ್ತಿಯಿಂದ ಹತರಾದರು ಮತ್ತು ಹಕ್ಕಿಗಳೆಲ್ಲ ಅವರ ಮಾಂಸವನ್ನು ಹೊಟ್ಟೆ ತುಂಬ ತಿಂದವು ಎನ್ನುವಂತಹದ್ದು. ಈ ವಿಷಯದಲ್ಲಿ ಬರುವಂತಹ ಎಲ್ಲ ಪಕ್ಷಿಗಳಿಗೊಂದು ಆಹ್ವಾನವನ್ನು ಒಬ್ಬ ದೇವದೂತನು ಕೊಡ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ವಚನ 17ರಲ್ಲಿ ನಾವು ನೋಡ್ತೇವೆ, ಆಕಾಶದಲ್ಲಿ ಹಾರಾಡ್ತಾ ಇರುವಂತಹ ಎಲ್ಲ ಪಕ್ಷಿಗಳಿಗೆ ದೇವರು ಮಾಡಿಸುವ ಮಹಾಭೋಜನಕ್ಕೆ ಕೂಡಿ ಬನ್ನಿರಿ ಅನ್ನುವಂಥ ಒಂದು ಮಹಾಶಬ್ದದಿಂದ ಹೇಳ್ತಾ ಇರುವಂತಹ ಒಬ್ಬ ದೇವದೂತನನ್ನು. ಹಾಗೆ ಈ ಮಹಾಭೋಜನಕ್ಕೂ ಯಜ್ಞದ ಕುರಿಯಾದಾತನ ವಿವಾಹದ ಔತಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅವೆರಡನ್ನೂ ಒಂದೇ ಎಂದು ತಪ್ಪಾಗಿ ಭಾವಿಸಬಾರ್ದು. ಹಾಗೆಯೇ ಒಂದು ಇನ್ನೊಂದು ವಿಷಯ ಏನಂದರೆ, ಆತನ ಮೊದಲನೇ ಬರುವಿಕೆ ಮತ್ತು ಎರಡನೇ ಬರುವಿಕೆ ಇವೆರಡರ ನಡುವೆ ಇರುವಂತಹ ಒಂದು ವ್ಯತ್ಯಾಸವನ್ನು ನೀವು ನೋಡ್ರಿ. ಗೋಧಲಿಯ ಮಗುವಿನಂತೆ ಆತನು ಬರ್ತಾ ಇಲ್ಲ, ಆದರೆ ಆತನ ಎರಡನೆಯ ಬರುವಿಕೆಯಲ್ಲಿ ಆತನು ಸಾರ್ವಭೌಮ ರಾಜನಾಗಿ ಸಂಪೂರ್ಣ ನೀತಿ ನ್ಯಾಯಗಳೊಡನೆ ಆಳುವ ರಾಜನಾಗಿ ಬರ್ತಾ ಇರುವಂಥದ್ದನ್ನು ಗಮನಿಸಿ. ಹಾಗೆಯೇ ದ್ರಾಕ್ಷಿಯ ತೊಟ್ಟಿಯಲ್ಲಿರುವುದನ್ನು ತುಳಿಯುವುದು ಎನ್ನುವ ವಾಕ್ಯ ಭಾಗ ಸೂಚಿಸೋ ಹಾಗೆ ಆತನು ದುಷ್ಟ ಜನರಿಗೆ ನ್ಯಾಯದಂಡನೆಯನ್ನು ನೀಡ್ತಾನೆ. ಆತನು ಪ್ರಪಂಚಕ್ಕೆ ನ್ಯಾಯ ತೀರಿಸಿ ತನ್ನ 1000 ವರ್ಷಗಳ ರಾಜ್ಯವನ್ನು ಸ್ಥಾಪಿಸ್ತಾನೆ. ಈ ಸಂದರ್ಭವನ್ನು ಕುರಿತು ಹೇಳುವ ಇತರ ವಾಕ್ಯಗಳೆಂದರೆ ಜಕರ್ಯ 14ನೇ ಅಧ್ಯಾಯ 3-4 ವಚನಗಳು ಮತ್ತು ಮತ್ತಾಯ 24ರಲ್ಲಿ ನೋಡ್ಬೋದು 27-31 ವಚನಗಳು. ನಂತರ ವಚನ 17ರಲ್ಲಿ ದೇವರು ಮಾಡಿಸುವ ಮಹಾಭೋಜನವನ್ನು ಕುರಿತ ಹಾಗೆ ನಾವು ಮತ್ತಾಯ 24ನೇ ಅಧ್ಯಾಯದಲ್ಲಿರುವಂತಹ ಯೇಸು ಕ್ರಿಸ್ತನ ಮಾತುಗಳನ್ನು ನೋಡಬಹುದು. 24-28 ಮತ್ತಾಯ, ಹೆಣ ಬಿದ್ದಲ್ಲಿ ಹದ್ದುಗಳು ಕೂಡುವವು ಅನ್ನುವಂಥದ್ದು. ನಂತರ ನಾವು ನೋಡ್ತೇವೆ 19ನೇ ಅಧ್ಯಾಯ 19ನೇ ವಚನದಲ್ಲಿ ಆ ಮೊದಲನೆಯ ಮೃಗವು ಮತ್ತು ಭೂರಾಜರು ಎಲ್ಲರೂ ಕೂಡ ಯುದ್ಧ ಮಾಡುವುದಕ್ಕಾಗಿ ಕೂಡಿ ಬಂದಿರುವಂಥದ್ದನ್ನು ನೋಡ್ತೇವೆ. ಮತ್ತು ಹಿಂದೆ ನೋಡಿದ್ದೇವೆ 3 ಕಪ್ಪೆಗಳಂತಿದ್ದಂತಹ 3 ಅಶುದ್ಧಾತ್ಮಗಳು ಹೋಗಿ ಎಲ್ಲರನ್ನ ಹರ್ಮೆಗದೋನ್ ಎಂಬ ಪ್ರದೇಶಕ್ಕೆ ಯುದ್ಧ ಮಾಡಲಿಕ್ಕೆ ಕೂಡಿಸಿದ್ದನ್ನು. ಹಾಗೆ ಈ ಒಂದು ಸಮಯದಲ್ಲಿ ನಾವು ಆತನ ಸೈನ್ಯವಾಗಿದ್ದೇವೆ, ಆತನೊಡನೆ ನಾವು ಹರ್ಮೆಗದೋನ್ ಯುದ್ಧ ಮಾಡಲು ಹೋಗ್ತೇವೆ. ಹಾಗೆಯೇ ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಹಳ ಸುಲಭವಾಗಿ ಆತನು ಜಯವನ್ನು ಸಾಧಿಸುವಂಥದ್ದನ್ನು ನೋಡ್ತೇವೆ. ಹಾಗೆ ಮೃಗ ಸೆರೆ ಸಿಕ್ಕುವಂಥದ್ದನ್ನು, ಸುಳ್ಳು ಪ್ರವಾದಿ ಸೆರೆ ಸಿಕ್ಕುವಂಥದ್ದನ್ನು, ಹಾಗೆಯೇ ಅವರಿಬ್ಬರೂ ಕೂಡ ಜೀವಸಹಿತವಾಗಿ ಗಂಧಕದಿಂದ ಉರಿಯುವಂತಹ ಬೆಂಕಿಯ ಕೆರೆಗೆ ಹಾಕಲ್ಪಟ್ಟದ್ದನ್ನು ನಾವು ನೋಡ್ತೇವೆ.
ಹಾಗೆಯೇ ಮಿಕ್ಕಾದವರು ಇವರಿಬ್ಬರನ್ನ ಬಿಟ್ಟರೆ ಉಳಿದವರು ಆತನ ಒಂದು ಕರ್ತನಾದ ಯೇಸು ಕ್ರಿಸ್ತನ ಬಾಯಿಂದ ಬಂದ ಕತ್ತಿಯಿಂದ ಹತರಾದರು. ಅಂದರೆ ಸೃಷ್ಟಿಕರ್ತನಾದ ದೇವರ ವಿರೋಧವಾಗಿ ಮನುಷ್ಯರಾದಂಥವರು ಯುದ್ಧ ಮಾಡಲಿಕ್ಕೆ ಹೋಗುವಂಥದ್ದು ಬಹಳ ಹಾಸ್ಯಾಸ್ಪದವಾದಂತಹ ವಿಷಯ. ಹಾಗೆ ಅವರು ಬಹಳ ಸುಲಭವಾಗಿ ಸಾಯುವಂಥದ್ದನ್ನು, ಹಾಗೆಯೇ ಹಕ್ಕಿಗಳೆಲ್ಲ ಅವರ ಮಾಂಸವನ್ನು ಹೊಟ್ಟೆ ತುಂಬ ತಿನ್ನುವಂಥದ್ದನ್ನು ನಾವು 2ನೇ ಭಾಗದಲ್ಲಿ ನೋಡ್ತೇವೆ. ಹಾಗೆ ಮುಂದಿನ ಭಾಗದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು 1000 ವರ್ಷಗಳ ಸಾಮ್ರಾಜ್ಯವನ್ನು ಸ್ಥಾಪಿಸುವಂಥದ್ದನ್ನು ನೋಡ್ತೇವೆ. ತಂದೆಯಾದ ದೇವರು ನಿಮ್ಮನ್ನು ಆಶೀರ್ವದಿಸಲಿ.